ಆಕಾಶನಾಮ ವಿಘ್ನೇಶಃ ವಾಯುಶ್ಚಾಕಾಶಕಸ್ಮೃತಃ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಸ್ವಯಂ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ಪ್ರಥಮೇ ಸ್ಕಂಧೆ ದಶಮೇ ಅಧ್ಯಾಯೇ ಅಥಾತಃ ತ್ರಯೋದಶಃ ಶ್ಲೋಕಃ. ಒಂದನೇ ಸ್ಕಂದದ 10ನೇ ಅಧ್ಯಾಯದ 13ನೇ ಶ್ಲೋಕಃ ಅದ್ಯ ನಿರೂಪ್ಯತೆ. ಭಗವಾನಪಿ ವಿಶ್ವಾತ್ಮ ಕೃಷ್ಣಃ ಹಸ್ತಿನಪುರೇ ಸುಹೃದಾಂ ವಿಶೋಕಾಯ ಸ್ವಸುಶ್ಚ ಸುಭದ್ರಾಯಾಃ ಪ್ರಿಯಕಾಮ್ಯಯ ಕತಿಪಯಾನ್ ಮಾಸಾನ್ ಉಷಿತ್ವಾ ಅಥ ಸರ್ವಾನಪಿ ಆಮಂತ್ರ್ಯ ತೈಃ ಅಭ್ಯನುಜ್ಞಾತಃ ಸ್ವಸ್ಯ ರಥಂ ಆರುರೋಹ ದ್ವಾರಕಾಗಮನಾಯ. ತತ್ರ ದ್ರೌಪದಿ ಕುಂತ್ಯಾದ್ಯಾಃ ಸ್ತ್ರಿಯಃ ವಿದುರಾದ್ಯಾಃ ಪುರುಷಾಃ ಧರ್ಮರಾಜಾದಯಶ್ಚ ಪಾಂಡವಾಃ ತಸ್ಯ ವಿರಹಂ ಅಸಹಮಾನಾಃ ನಿತರಾಂ ಶುಶುಚುಃ. ಸತ್ಯಮೇವ ಏತತ್ ಭಗವತ ಏವ ಸಂಗಾತ್ ಸರ್ವಾಣ್ಯಪಿ ದುಃಖಾನಿ ಹಿತ್ವಾ ಅಪಿ ಚ ಸರ್ವೇಷಾಮಪಿ ಲೌಕಿಕಾನಾಂ ವಸ್ತೂನಾಂ ಜನಾನಾಂ ಚ ಸಂಗಮಪಿ ತ್ಯಕ್ತ್ವಾ ಕೇವಲಂ ಭಗವತಿ ಏವ ಸಂತೃಪ್ತಮನಾಃ ತಿಷ್ಠತಿ ಸಾಧಕಃ. ಅತಃ ಭಗವಂತಂ ಶ್ರೀಕೃಷ್ಣಂ ಪ್ರತ್ಯಕ್ಷಂ ಸ್ವೇಷು ತಿಷ್ಠಂತಂ ಇದಾನೀಂ ತು ದ್ವಾರಕಾಂ ಗಚ್ಚಂತಂ ನ ಸೇಹಿರೆ ತೇ ಜನಾಃ ತಸ್ಯಾಭ್ಯಸ್ತಧಿಯಃ ಪಾರ್ಥಾಃ ಸಹೇರನ್ ವಿರಹಂ ಕಥಂ ದರ್ಶನ ಸ್ಪರ್ಶನಾಲಾಪ ಶಯನಾಸನ ಭೋಜನೈಃ ಸರ್ವೇ ತೇ ಅನಿಮಿಷೈಃ ಅಕ್ಷೈಃ ತಮನುದ್ರುತ ಚೇತಸಃ ವೀಕ್ಷಂತಃ ಸ್ನೇಹ ಸಂಬಂಧಾತ್ ವಿಚೇರುಃ ತತ್ರ ತತ್ರ. ಕೃಷ್ಣನ ಗುಣಗಾನವನ್ನು ಒಂದು ಬಾರಿ ಮಾಡಿದವರು ಅವನನ್ನು ಎಂದೂ ಕೂಡ ಬಿಟ್ಟಿಡಲಿಕ್ಕೆ ಸಮರ್ಥರಾಗೋದಿಲ್ಲ. ಇನ್ನು ಸಾಮಾನ್ಯ ಜನರ ಪಾಡೇ ಹೀಗಾಗಿರುವಾಗ ಈ ಶ್ರೀಕೃಷ್ಣನ ಜೊತೆ ಸದಾಕಾಲ ಇದ್ದವರು, ಅವನನ್ನು ನೋಡ್ತಾ ಇದ್ದವರು, ಅವನನ್ನು ಮುಟ್ಟುತ್ತಾ ಇದ್ದವರು, ಆತನ ಜೊತೆಗೆ ಸಂಭಾಷಣೆ ಮಾಡ್ತಾ ಇದ್ದವರು, ಆತನ ಜೊತೆಗೆ ಮಲಗ್ತಾ ಇದ್ದವರು, ಕೂತ್ಕೋತಾ ಇದ್ದವರು, ಊಟ ಮಾಡ್ತಾ ಇದ್ದಂಥವರು, ಹೀಗೆ ನಾನಾ ಥರದ ಕ್ರಿಯೆಗಳನ್ನೆಲ್ಲ ತಮ್ಮ ದೈನಂದಿನ ಚಟುವಟಿಕೆಗಳನ್ನೆಲ್ಲ ಆ ಕೃಷ್ಣನ ಜೊತೆಗೇನೆ ಮಾಡಿದ ಅಭ್ಯಾಸ ಇದೆ ಪಾಂಡವರಿಗೆ. ಅವರು ಕೃಷ್ಣ ಈಗ ಹೊರಟು ನಿಂತ ಅಂದರೆ ಆತನ ವಿರಹವನ್ನು ಸಹಿಸ್ತಾರೆ ಹೇಗೆ? ಕಣ್ಣನ್ನು ಮಿಟುಕಿಸದೆ ಅವನನ್ನೇ ನೋಡ್ಲಿಕ್ಕೆ ತೊಡಗಿದರು. ಅವನ ರಥ ಮುಂದೆ ಮುಂದೆ ಹೋಯಿತು. ಇವರು ತಮ್ಮ ಮನಸ್ಸನ್ನು ಆ ರಥದ ಹಿಂದೆ ಹರಿಬಿಟ್ರು. ರಥ ದೂರ ದೂರ ಹೋದಂತೆ ಇವರು ಕೂಡ ಅದನ್ನು ಮತ್ತೆ ಆ ರಥವನ್ನು ಅವನನ್ನು ನೋಡೋ ಪ್ರಯತ್ನ ಮಾಡಿದರು. ಅವರ ಸ್ನೇಹ ಸಂಬಂಧ ಅಷ್ಟು ಗಾಢವಾಗಿತ್ತು ಅಂತ ಆ 13 ಮತ್ತು 14ನೇ ಶ್ಲೋಕಗಳ ವರ್ಣನೆ. ತಸ್ಯಾಭ್ಯಸ್ತಧಿಯ ಕೃಷ್ಣನಿಗೆ ಅಭ್ಯಾಸ ಆಗಿ ಹೋಗಿತ್ತು. ಕೃಷ್ಣನ ವ್ಯಕ್ತಿತ್ವದಲ್ಲಿ ಈ ಪಾಂಡವರಿಗೆ ಚೆನ್ನಾಗಿ ಅಭ್ಯಾಸ ಆಗಿ ಹೋಗಿತ್ತು ಅಂತ ಒಂದು ಮಾತು, ಒಂದು ಕಡೆ ಪಾಠ. ತಸ್ಮಿನ್ ನ್ಯಸ್ತಧಿಯ ಪಾರ್ಥಾಹ ಅವನಲ್ಲಿ ಮನಸ್ಸು ನೆಟ್ಟವರು ಅಂತ ಇನ್ನೊಂದು ಪಾಠ. ಎರಡೂ ಪಾಠನೂ ಚೆನ್ನಾಗಿದೆ. ತಸ್ಮಿನ್ ನ್ಯಸ್ತಧಿಯ
ಅವನಲ್ಲೇ ಅವರ ಮನಸ್ಸು ಇಡಲ್ಪಟ್ಟಿತ್ತು ಅಂತ ಅರ್ಥ. ಆ ಪಾಠ ಇನ್ನೂ ಚೆನ್ನಾಗಿದೆ ಅಂತ ಕಾಣಿಸ್ತದೆ. ಅದನ್ನೇ ಈ ಶ್ರೀಧರರು ಮೊದಲಾದವರು ತಗೊಂಡಿದ್ದಾರೆ. ತಸ್ಮಿನ್ ಭಗವತಿ ಕೃಷ್ಣೇ ದರ್ಶನಾದಿಭಿ ನಿಹಿತ ದೃಷ್ಟಿ ಅಂತ ವೀರರಾಘವರು, ಶ್ರೀಧರರು ಮೊದಲಾದವರು ಅದೇ ವ್ಯಾಖ್ಯಾನ ಹೇಳಿದ್ದಾರೆ. ಆದರೆ ಯಾದವಾರ್ಯರು ಮತ್ತು ವಿಜಯಧ್ವಜರು ಮಾತ್ರ ಅದಕ್ಕೊಂದು ಸ್ವಲ್ಪ ಬೇರೆ ಅರ್ಥವನ್ನು, ತಸ್ಮಿನ್ ನ್ಯಸ್ತಧಿಯ ಅನ್ನೋದ್ರ ಬದಲಾಗಿ ತಸ್ಯ ಅಭ್ಯಸ್ತಧಿಯ, ಅವ್ರಿಗೆ ಹಾಗೆ ಅಭ್ಯಾಸ ಆಗಿಬಿಟ್ಟಿತ್ತು ಅನ್ನೋ ಪಾಠವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಏನು ಅರ್ಥ ಅಂತ ಕೂಡ ಈಗ ನಾವು ನೋಡಬೇಕು. ದರ್ಶನ ಸ್ಪರ್ಶನಾದಿಭಿ ಅಭ್ಯಸ್ತದೀಯ, ಮನಸ್ಸಿಗೆ ಅಭ್ಯಾಸ ಆಗಿತ್ತು ಅಂತ. ಮುಂದೆ ಅನಿಮಿಷೈ ಅಕ್ಷೈ, ವಿರಹವನ್ನು ಸಹಿಸಲಿಕ್ಕಾಗದೆ ಅವ್ರು ಏನು ಮಾಡಿದರು? ಕಣ್ಣು ಮಿಟಿಗಿಸದೆ ಅವನನ್ನು ನೋಡಿದರು. ಯಾವದ್ಯಾವದ್ ದೂರಂ ಗತಃ ತಾವತ್ತಾವದ್ ಉತ್ತುಂಗ ಭೂಪೃಷ್ಠ ಮಾರುಹ್ಯ ಅಂತ ವಿಜಯಧ್ವಜರು ಅದಕ್ಕೆ ಅರ್ಥ ಬರೀತಾರೆ. ಅವನು ದೂರ ದೂರ ಹೋದಂತೆ ಆತನನ್ನು ನೋಡ್ಲಿಕ್ಕಾಗಲಿಲ್ಲಲ್ಲ ಇವರಿಗೆ. ನೋಡುವ ಶಕ್ತಿ ಕಡಿಮೆ ಆದಾಗ ಇನ್ನೂ ಎತ್ತರದ ಜಾಗಕ್ಕೆ ಹೋದರು. ಎತ್ತರದ ಜಾಗಕ್ಕೆ ಹೋಗಿ ಆತನ ರಥ ಕಾಣಿಸ್ತದೇನೋ ಅಂತ ನೋಡುವ ಪ್ರಯತ್ನ ಮಾಡಿದರು. ಇದು ಮೂಲ ಶ್ಲೋಕದಲ್ಲಿ ಹಾಗೆ ಕಾಣಿಸೋದಿಲ್ಲ. ವಿಚೇರುಹು ತತ್ರ ತತ್ರಹಿ, ಅಲ್ಲೇ ಸುತ್ತಮುತ್ತಲು ಈ ಕೋಣದಿಂದ ಕಾಣಿಸ್ತಾನೇನೋ, ಆ ಕೋಣದಿಂದ ಕಾಣಿಸ್ತಾನೇನೋ, ಯಾವ ಆ್ಯಂಗಲ್ನಿಂದ ನೋಡಿದರೆ ಕೃಷ್ಣ ನಮಗೆ ಕಂಡಾನೋ ಅಂತ ನೋಡುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅದಕ್ಕೆ ಉತ್ತುಂಗ ಪ್ರದೇಶದಲ್ಲಿ ನಿಂತು ನೋಡುವ ಪ್ರಯತ್ನ ಮಾಡಿದರು ಅಂತ ವಿಜಯಧ್ವಜರು ಬರೆದಿದ್ದಾರೆ. ಅದನ್ನೇ ಕೆಲವು ಅನುವಾದಗಳಲ್ಲೂ ಕೂಡ ನಾವು ಕಾಣ್ತೇವೆ. ಇವು ಆ 13 ಮತ್ತು 14 ಎರಡು ಶ್ಲೋಕಗಳ ವಿವರಣೆ. ನರುಂಧನ್ ಉದ್ಗಲ ಬಾಷ್ಪ ಮೌತ್ಕಂಠ್ಯಾ ದೇವಕೀಸುತೆ ನಿರ್ಯಾತಿ ಅಗಾರಾನ್ ನಾಭದ್ರಂ ಇತಿ ಸ್ಯಾದ್ ಬಾಂಧವ ಸ್ತ್ರೀಯ. ಮುಂದೆ ಅಲ್ಲಿದ್ದ ಸ್ತ್ರೀಯರು ಏನು ಮಾಡಿದರು? ಅವರಿಗೆ ಕಣ್ಣೀರೇ ಬಂದಿತ್ತು. ಕೃಷ್ಣ ಇಲ್ಲಿಂದ ಎದ್ದು ಹೋಗ್ತಿದ್ದಾನೆ ಅಂತನ್ನೋದನ್ನು ತಡೆಯೋದಕ್ಕಾಗದೆ ಅವರಿಗೆ ಕಣ್ಣೀರು ಬರುವಂತಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಕಣ್ಣೀರು ಸುರಿಸಬಾರದು, ಅದು ಅಮಂಗಳ ಅನ್ನುವ ದೃಷ್ಟಿಕೋನದಿಂದ ಆ ಕಣ್ಣೀರನ್ನು ತಡೆದುಕೊಂಡ್ರು ಆ ಬಾಂಧವ ಸ್ತ್ರೀಯರು. ಪುರುಷರು ಕಣ್ಣೀರು ಸುರಿಸಿದಂತೆ ಕಾಣಿಸೋದಿಲ್ಲ, ಸ್ತ್ರೀಯರು ಮಾತ್ರ ಕಣ್ಣೀರು ಸುರಿಸಿದಂತೆ ಕಾಣಿಸ್ತಾರೆ. ಅಗಾರಾತ್ ನಿರ್ಗಚ್ಚತಿ ಸತಿ, ಅವನು ಮನೆಯಿಂದ ಹೊರಟ ಮೇಲೆ, ಇದು ಯಾದವಾರ್ಯರ ವ್ಯಾಖ್ಯಾನ. ಇಲ್ಲಿವರೆಗೆ ಆ ಪಾಂಡವರ ಮನೆಯಲ್ಲಿದ್ದ, ಅಲ್ಲಿಂದ ಹೊರಟ ಮೇಲೆ ಅವರಿಗೆ ಕಣ್ಣಲ್ಲಿ ನೀರು ಊರಿತ್ತು. ಆದರೆ ಅಮಂಗಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ತಡೆದುಕೊಂಡ್ರು. ಅಗಾರ ಅಂತ ಅನ್ನೋದಕ್ಕೆ ಬೇರೆ ಒಂದು ಅರ್ಥ ಬರೀತಾರೆ ವಿಜಯಧ್ವಜರು. ಗಾರ ಅಂದರೆ ನಿಗರಣ, ನಾಶ. ಆ ನಾಶ ಯಾರಿಗಿಲ್ಲವೋ, ಅಗಾರ ಗಾರೋ ನಿಗರಣಂ ನಾಶಲಕ್ಷಣಂ ಯಸ್ಮಾತ್ ನ ಸಹ ಅಗಾರ. ಕೃಷ್ಣನ ಅನುಗ್ರಹ ಇದ್ದರೆ ನಮಗೆಂದೂ ಕೂಡ ನಾಶವಿಲ್ಲ, ಆದ್ದರಿಂದ ಅವನನ್ನು ಅಗಾರ ಅಂತ ಹೀಗೆ ಹೇಳಬೇಕು ಅಂತ ಅರ್ಥ ಬರೀತಾರೆ ವಿಜಯಧ್ವಜರು. ಅಗಾಹ ವೃಕ್ಷಾಹ, ಈ ವೃಕ್ಷಗಳಂತೆ ಸ್ಥಿರವಾದ ಸ್ವಭಾವ ಇದ್ದವನು ಅಂತ ಹೀಗೊಂದು ಅರ್ಥ ಅಲ್ಲಿ ಕಾಣಿಸ್ತದೆ. ವೃಕ್ಷಾಹ ಏವ ಅರಾಣಿ ವಂಶಲಕ್ಷಣಾನಿ ತಸ್ಯೇತಿವ. ಒಂದು 2-3 ಅರ್ಥಗಳನ್ನು ಬರೆದಿದ್ದಾರೆ. ಅವೆಲ್ಲ ಅಷ್ಟು ಸ್ಪಷ್ಟವಾಗಿಲ್ಲ, ಅದರಿಂದ ಕೆಲವರು ಅನುವಾದ ಮಾಡುವವರು ಕೂಡ ಆ ಅರ್ಥಗಳನ್ನು ಬಿಟ್ಟಂತೆ ಕಾಣಿಸ್ತದೆ. ಇಂಥ ನಗರದಿಂದ ಅವನು ಹೊರಟಾಗ ಅವರಿಗೆ ಕಣ್ಣೀರು ಬಂದಿತ್ತು, ಆದರೂ ತಡೆದುಕೊಂಡ್ರು. ಆದ್ದರಿಂದ ಆ ಅಗಾರಾತ್ ಅನ್ನೋದಕ್ಕೆ ವಿಜಯಧ್ವಜರು ಮಾಡಿರುವ 2-3 ಅರ್ಥಗಳಲ್ಲಿ ಅದು ಒಂದು ಅರ್ಥ ಮಾತ್ರ ಹೇಳಿದ್ದೇನೆ. ಉಳಿದ ಅರ್ಥಗಳು ಅಸ್ಪಷ್ಟ ಆಗಿರೋದ್ರಿಂದ ವ್ಯಾಖ್ಯಾನಕಾರರೇ ಅದನ್ನು, ಅನುವಾದ ಮಾಡುವವರೇ ಅದನ್ನು ಬಿಟ್ಟಿರೋದ್ರಿಂದ ನಾನು ಕೂಡ ಹೆಚ್ಚು ಹೇಳಲಿಕ್ಕೆ ಹೋಗಿಲ್ಲ.
ಮೃದಂಗ ಶಂಖ ಭೇರ್ಯಶ್ಚ ವೀಣಾ ಪಣವ ಗೋಮುಖಾ ದುಂದುರಿ ಆನಕ ಘಂಟಾದ್ಯಾ ನೇದುಹು ದುಂದುಭಯಸ್ತಥ ಅಂತ. ಮುಂದೆ ಆ ಕೃಷ್ಣ ಅಲ್ಲಿಂದ ಹೊರಟಾಗ ನಾನಾ ಥರದ ವಾದ್ಯಗಳು ಮೊಳಗಿದವು ಅಂತ ವರ್ಣನೆ ಇದೆ. ಯಾವುವು ವಾದ್ಯಗಳು? ವೀಣಾ ಪಣವ ಗೋಮುಖಾಹ. ಮೃದಂಗ ಅಂದರೆ ನಮ್ಗೆ ಗೊತ್ತು, ಮದ್ದಳೆ. ಶಂಖನೂ ಗೊತ್ತಿದೆ. ಭೇರಿ ಅಂದರೆ ನಗಾರಿ. ವೀಣೆ ಅಂದರೆ ನಾವು ನುಡಿಸುವಂಥ ವೀಣೆ. ಮತ್ತು ಪಣವ ಅಂದರೆ ಡೋಲು ಅಂತ ಅರ್ಥ ಬರೀತಾರೆ. ಬೇರೆ ಬೇರೆ ಅನುವಾದಗಳನ್ನು ನೋಡಿ, ಕೋಶಗಳನ್ನು ಕೂಡ ನೋಡಿ ಒಂದಿಷ್ಟು ತೀರ್ಮಾನ ಮಾಡ್ಕೊಂಡಿದ್ದೇನೆ. ಪಣವ ಅಂದರೆ ಡೋಲು, ಗೋಮುಖ ಅಂದರೆ ಕಹಳೆ. ಇವುಗಳಲ್ಲಿ ಡೋಲು ಅನ್ನುವುದು ಆನದ್ಧ ವಾದ್ಯ, ತಟ್ಟಿ ನುಡಿಸಬೇಕಾದಂಥ ವಾದ್ಯ. ಅದು ಗೋಮುಖ ಅಂದರೆ ಕಹಳೆ, ಅದು ಸುಶಿರ ವಾದ್ಯ, ಊದಿ ನುಡಿಸಬೇಕಾದಂಥ, ತೂತಿನಲ್ಲಿ ಗಾಳಿ ಹಾಕಿ ನುಡಿಸಬೇಕಾದಂಥ ವಾದ್ಯ. ದುಂದೂರಿ ಅಂತ ಶಬ್ದ ಇದೆ. ದುಂದೂರಿ ಅನ್ನೋದಕ್ಕೆ ಒಂದು ಅನುವಾದದಲ್ಲಿ ಝಲ್ಲರಿ ಅಂತ ಅರ್ಥ ಬರೆದಿದ್ದಾರೆ. ಝಲ್ಲರಿ ಅಂದರೆ ಈ ತಾಳ ಹಾಕ್ತೀವಲ್ಲ, ಸಂಗೀತ ನಡೆದಾಗ ಅಥವಾ ಮತ್ತೆ ಯಾವುದಾದ್ರು ನೃತ್ಯ ನಡೆದಾಗ ತಾಳ ಹಾಕ್ತಾ ಇರ್ತಾರೆ. ಆ ದೊಡ್ಡ ದೊಡ್ಡ ತಾಳಗಳು, ಕೆಲವು ಬಾರಿ ಚಿಕ್ಕ ಚಿಕ್ಕ ತಾಳಗಳನ್ನ ಇಟ್ಕೊಂಡಿರ್ತಾರೆ, ಕೆಲವು ಸರಿ ತಟ್ಟೆ ಆಕಾರದ, ಊಟದ ತಟ್ಟೆ ಆಕಾರದ ಗಾತ್ರದ ತಾಳಗಳನ್ನೇ ನುಡಿಸ್ತಾ ಇರ್ತಾರೆ. ಅವು ಒಂದು ಬಾರಿ ನುಡಿಸಿದರೆ ಝಲ್ ಅಂತ ಶಬ್ದ ಕೇಳಿ ಬರ್ತದೆ. ಅದನ್ನೇ ಝಲ್ಲರಿ ಅಂತ ಹೇಳುವುದು ಅಂತ ಕಾಣಿಸ್ತದೆ. ದುಂದೂರಿ ಅಂದರೆ ಹೀಗೆ ಝಲ್ಲರಿ ತಾಳ ಇದ್ದಿರಬೇಕು ಅಂತ ನನ್ನ ಊಹೆ. ಆನಕ ಅಂದರೆ ತಮಟೆ. ಇದು ಕೂಡ ಒಂದು ಆನದ್ಧ ವಾದ್ಯ, ತಟ್ಟಿ ನುಡಿಸಬೇಕಾದಂಥ ವಾದ್ಯ. ಘಂಟ ಅಂದರೆ ಎಲ್ಲರಿಗೂ ಗೊತ್ತಿದ್ದೇ ಇದೆ. ದುಂದುಬಿ ಅಂತ ಮತ್ತೊಂದು ವಾದ್ಯ, ಅದು ಕೂಡ ಚರ್ಮದಿಂದ ತಯಾರಾದದ್ದು. ಅದನ್ನು ತಟ್ಟಿ ನುಡಿಸಬೇಕಾದದ್ದು. ಕೆಲವು ಕೈಯಿಂದ ನುಡಿಸ್ತಾರೆ, ಕೆಲವನ್ನ ಕೋಲಿಂದ ನುಡಿಸ್ತಾರೆ. ಹೀಗೆ ನಾನಾ ಥರದ ವಾದ್ಯಗಳು ಇರ್ತವೆ. ಆ ಅನೇಕ ಥರದ ವಾದ್ಯಗಳ ಧ್ವನಿ ಅಲ್ಲೆಲ್ಲ ಕಡೆಯೂ ಕೂಡ ಕೇಳಿ ಬಂತು. ಅದನ್ನು, ಆ ವಾದ್ಯಗಳ ಹೆಸರೇನು, ಅದ್ರ ಬಗ್ಗೆ ಹೆಚ್ಚು ವಿವರಣೆ ಎಲ್ಲರೂ ಮಾಡೋದಿಲ್ಲ. ಆದರೂ ಕೆಲವು ಅನುವಾದಗಳಲ್ಲಿ ಬಂದಂತೆ ಅದನ್ನು ಹೇಳುವ ಪ್ರಯತ್ನ ಮಾಡಿದ್ದೇನೆ ಅಷ್ಟೆ. ದಶವಾದ್ಯಗಳು, ಒಟ್ಟು 10 ವಾದ್ಯಗಳಿರ್ತವೆ. ಮೃದಂಗಾದಯ ದಶವಾದ್ಯ ಭೇದಾಹ ಅಂತ ವ್ಯಾಖ್ಯಾನಿಸ್ತಾರೆ. ಅಲ್ಲಿ ಎಷ್ಟು ಸಿಕ್ಕಿದೆ ಅಷ್ಟನ್ನು ಹೇಳಿದ್ದೇನೆ. ಮೃದಂಗ ಶಂಖಭೇರ್ಯ ಪಣವಾನಕ ಗೋಮುಖಾ ಚರ್ಚರಿಯಾನಕ ಘಂಟಾ. ಅಲ್ಲಿ ಪಾಠಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದಂತೆ ಕಾಣಿಸ್ತದೆ. ದುಂದೂರಿ ಅಂತ ಕೆಲವು ಕಡೆ ಇದ್ದರೆ ಚರ್ಚರಿ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ಇವೆಲ್ಲ ವಾದ್ಯಗಳನ್ನು ಅಲ್ಲಿ ನುಡಿಸಿದರು. ಪ್ರಾಸಾದ ಶಿಖರಾರೂಢಾ ಕುರುನಾರ್ಯ ದಿದೃಕ್ಷವ ವವೃಷು ಕುಸುಮೈ ಕೃಷ್ಣೇ ಪ್ರೇಮ ವ್ರೀಳಾಸ್ಮಿತೇಕ್ಷಣಾ ಅಂತ ಅವರು ವರ್ಣನೆ ಮಾಡ್ತಾರೆ. ಕೆಲವು ಸ್ತ್ರೀಯರು ಮಹಡಿಗಳ ಮೇಲೇರಿ ಆ ಕೃಷ್ಣನನ್ನು ನೋಡ್ತಾ ಆತನ ಮಸ್ತಕದ ಮೇಲೆ ಹೂವಿನ ಮಳೆಗರೆದರು. ಮತ್ತು ಆತನ ಬಗ್ಗೆ ಪ್ರಣಯ ಅಂತಿದೆ. ಪ್ರೇಮ ಅಂದರೆ ಪ್ರಣಯ ಅಂತ ಇಲ್ಲಿ ಅನುವಾದ ಮಾಡಿದ್ದಾರೆ. ಪ್ರಣಯಕ್ಕಿಂತ ಭಕ್ತಿ ಅಂತ ಅನುವಾದ ಮಾಡೋದು ಯೋಗ್ಯ. ಪ್ರಣಯ ಅಂದರೆ ಒಬ್ಬಳು ಸ್ತ್ರೀ ಅಥವಾ ಪುರುಷ ತನ್ನ ಸಂಗಾತಿ ಬಗ್ಗೆ, ತನ್ನ ಪ್ರೇಯಸಿ ಬಗ್ಗೆ, ಪ್ರಿಯಕರನ ಬಗ್ಗೆ ತೋರಿಸುವಂಥ ಭಾವನೆ. ಪ್ರೇಮ ಅಂತ ಇಲ್ಲಿದ್ದರೂ ಕೂಡ ಪ್ರೇಮ ಅಂದರೆ ಭಕ್ತಿ, ಕೃಷ್ಣನ ಬಗ್ಗೆ ಭಕ್ತಿ. ಮತ್ತು ವ್ರೀಡ ಅಂದರೆ ನಾಚಿಕೆ ಕೂಡ. ಇವರು ಸ್ತ್ರೀಯರಾದ್ದರಿಂದ, ಅವನು ಪುರುಷರಾದ್ದರಿಂದ ನೇರವಾಗಿ ನೋಡಲಿಕ್ಕಾಗದೆ ಒಂದು ಲಜ್ಜೆ ಅವ್ರ ಕಣ್ಣಲ್ಲಿತ್ತು. ಮತ್ತು ಮುಗುಳ್ನಗೆಯ ಮೂಲಕ ಆ ಕೃಷ್ಣನನ್ನು ಅವರು ನೋಡಿದರು. ಮತ್ತು ಆತನ ಮೇಲೆ ಹೂವಿನ ಮಳೆಗರೆದರು ಅಂತ ಕೂಡ ಕೇಳಿ ಬರ್ತದೆ. ವವೃಷು ಕುಸುಮೈ ಕೃಷ್ಣಂ. ಹೀಗೆ ಕೃಷ್ಣನ ಮೇಲೆ ಹೂ ಮಳೆಗರೆದು ಆತನನ್ನು ಅವರು ಬೀಳ್ಕೊಟ್ರು. ಇದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲೂ ನಾವು ನೋಡಬೇಕಾದಂಥ ವಿಶೇಷ ಅರ್ಥಗಳೇನಿಲ್ಲ. ಎಲ್ಲ ಸರಳವಾದಂಥ ಶಬ್ದಗಳಿರೋದರಿಂದ ಅಲ್ಲಿ ಹೆಚ್ಚೇನು ಹೇಳಬೇಕಾದಂಥದ್ದು ಏನಿಲ್ಲ. ವೀರರಾಘವರ ವ್ಯಾಖ್ಯಾನ, ಶ್ರೀಧರರ ವ್ಯಾಖ್ಯಾನ ಎಲ್ಲ ಅಲ್ಲಿ ಸಮಾನವಾಗಿಯೇ ಇವೆ.
ಅದರ ನಂತರ ಪಾಂಡವರು ಏನು ಮಾಡಿದರು, ಆತನನ್ನು ಬೀಳ್ಕೊಡುವಾಗ ಅವರ ಚರ್ಯ ಹೇಗಿತ್ತು ಅಂತ ಈಗ ನಾವು ನೋಡಬೇಕು. ಸಿತಾತಪತ್ರಂ ಜಗ್ರಾಹ ಮುಕ್ತಾಧಾಮ ವಿಭೂಷಿತಂ ರತ್ನದಂಡಂ ಗುಡಾಕೇಶ ಪ್ರಿಯತಮಸ್ಯ. ತನಗೆ ಅತ್ಯಂತ ಪ್ರೀತಿಪಾತ್ರನಾದ ಸ್ನೇಹಿತ ಕೃಷ್ಣ, ಆತನಿಗೆ ಈ ಅರ್ಜುನ ಒಂದು ದಂಡವನ್ನು ಹಿಡಿದ, ರಾಜರ ಗೌರವಕ್ಕಾಗಿ ಹಿಡಿಯುವಂಥ ಒಂದು ದಂಡ. ಅಂತಹ ದಂಡವನ್ನು ಅವನು ಹಿಡಿದ. ಬೆಳಗೊಡೆ, ಸಿತಾತಪತ್ರ ಅಂದರೆ ಬೆಳಗೊಡೆ. ಮುಕ್ತಾಧಾಮ ವಿಭೂಷಿತಂ, ಮುತ್ತಿನ ಮಾಲೆಗಳಿಂದ ಅದು ಅಲಂಕೃತ ಆಗಿತ್ತು. ರತ್ನಖಚಿತವಾದಂಥ ಒಂದು ದಂಡವೂ ಕೂಡ ಅದಕ್ಕಿತ್ತು, ಕೆಳಗೆ ಅದರ ಹಿಡಿಕೆ ರತ್ನಖಚಿತವಾಗಿತ್ತು. ಅಂಥದನ್ನು ಈ ಅರ್ಜುನ ಕೃಷ್ಣನ ವೈಭವಕ್ಕಾಗಿ ಹಿಡಿದ. ಉದ್ಧವ ಸಾತ್ಯಕಿಶ್ಚೈವ ವ್ಯಜನೇ ಪರಮಾದ್ಭುತೆ ವಿಕೀರ್ಯಮಾಣೈ ಕುಸುಮೈ ರೇಜೆ ಮಧುಪತಿ ಪತಿ. ಉದ್ಧವ ಮತ್ತು ಸಾತ್ವಿಕಿಗಳಿಬ್ಬರು ಕೂಡ ಆತನಿಗೆ ಬೀಸಣಿಕೆಗಳನ್ನು ಬೀಸಿದರು. ವ್ಯಜನೆ ಪರಮಾದ್ಭುತೆ, ಎರಡೂ ಕಡೆ ನಿಂತ್ಕೊಂಡು ಆತನಿಗೆ ಬೀಸಣಿಕೆ ಬೀಸಿದರು. ಮತ್ತು ಹೂಗಳನ್ನು ಎಲ್ಲರೂ ಕೂಡ ಎರಚುತ್ತಾ ಇದ್ದರು. ನಾವು ಈಗಾಗಲೇ ಅದನ್ನು ನೋಡಿದ್ದೇವೆ. ಇಂಥ ಒಂದು ಆ ವೈಭವದ ಮೆರವಣಿಗೆ ಅಲ್ಲಿ ನಡೆದಿತ್ತು ಕೃಷ್ಣ ಹೊರಟಾಗ. ಕೃಷ್ಣ ಹಾಗೆ ಶೋಭಿಸಿದ ಅಂತ ಅದರ ಅಭಿಪ್ರಾಯ. ಗುಡಾಕೇಶ ಅಂತಿದೆ ಅರ್ಜುನನಿಗೆ ವಿಶೇಷಣ. ಅದು ನಮಗೆ ಅರ್ಥ ಗೊತ್ತಿದೆ. ಗುಡಾಕ ಅಂದರೆ ನಿದ್ರೆ, ಬೆಲ್ಲದಂತೆ ಸಿಹಿಯಾದ ನಿದ್ರೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ ಕೆಲವರು. ಅದನ್ನು ಗೆದ್ದವನು, ಅದಕ್ಕಾಗಿ ಆತನನ್ನು ಗುಡಾಕೇಶ ಅಂತ ವರ್ಣನೆ ಮಾಡಿದ್ದಾರೆ. ವ್ಯಜನ ಅಂದರೆ ಚಾಮರ ಅಂತ ಇಲ್ಲಿ ಬರೆದಿದ್ದಾರೆ. ಆದರೆ ನನಗೆ ಆ ಅರ್ಥದ ಬಗ್ಗೆ ಸ್ವಲ್ಪ ಭಿನ್ನ ಅಭಿಪ್ರಾಯ ಇದೆ. ಚಾಮರ ಅಂದರೆ ಚಮರಿ ಮೃಗ. ಚಮರಿ ಅಂತ ಒಂದು ಮೃಗ ಇರ್ತದೆ. ಆ ಮೃಗದ ಬಾಲದಿಂದ ಚಾಮರ ಒಂದು ಬೀಸಣಿಕೆಯನ್ನು, ಒಂದು ಉಪಕರಣವನ್ನು ಮಾಡಿದರೆ ಅದನ್ನು ಚಾಮರ ಅಂತಾರೆ. ವ್ಯಜನ ಅಂದರೆ ಬೀಸಣಿಕೆ, ಬಿದಿರು, ಬೆತ್ತ ಮೊದಲಾದವುಗಳನ್ನು ಉಪಯೋಗ ಮಾಡಿ ಏನು ಒಂದು ಉಪಕರಣ ಮಾಡಿರ್ತಾರೆ, ಅದಕ್ಕೆ ಬೀಸಣಿಕೆ ಅಂತ ಹೇಳೋದು ಯೋಗ್ಯ. ಈ ಪಾಮ್ ಲೀಫ್, ತಾಳೆ ಮರ ಏನಿರ್ತದೆ, ಅದರಿಂದ ಅದರ ಎಲೆಗಳನ್ನು ಉಪಯೋಗ ಮಾಡಿ ಈ ಇಂಥ ಒಂದು ಬೀಸಣಿಕೆಯನ್ನು ಮಾಡಿರ್ತಾರೆ. ತಾಲವೃಂತಕಂ ಅಂತ ಅದನ್ನು ಕೋಶಗಳಲ್ಲೆಲ್ಲ ವರ್ಣನೆ ಮಾಡ್ತಾರೆ. ಅದರಿಂದ ಅದನ್ನು ಅನುವಾದ ಮಾಡುವಾಗ ವ್ಯಜನ ಅಂದರೆ ತಾಲವೃಂತಕ ಅಂತ ಹೀಗೆ ಮಾಡೋದು ಯೋಗ್ಯ. ಚಾಮರ ಅಂತ ಮಾಡಿದರೆ ಚಮರಿ ಮೃಗದ ಬಾಲದಿಂದ ಮಾಡಿದ್ದಾಗಿರ್ತದೆ, ಅದು ಅಷ್ಟು ಯೋಗ್ಯ ಅಲ್ಲ. ಆದರೆ ಶ್ರೀಧರ ವ್ಯಾಖ್ಯಾನದಲ್ಲಿ ವ್ಯಜನೆ ಚಾಮರೆ ಅಂದರೆ ಈಗ ಅರ್ಥ ಕೇಳಿ ಬರ್ತದೆ. ಶ್ರೀಧರ ವ್ಯಾಖ್ಯಾನದಲ್ಲಿ ವ್ಯಜನ ಅಂತ ಅಷ್ಟು ಮಾತ್ರ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಅರ್ಥ ಏನೋ ಅವ್ರು ಮಾಡಿಲ್ಲ. ಇನ್ನು ಯಾದವಾರರು ಮತ್ತು ವಿಜಯಧ್ವಜರು ಇವುಗಳಿಗೆ ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಈಗಾಗಲೇ ನಾವು ಕೆಲವು ಶ್ಲೋಕಗಳನ್ನು ನೋಡಿದ್ದೀವಿ. ಮೃದಂಗ ಶಂಖ ಭೀರ್ಯಶ್ಚ ವೀಣಾ ಪಣವ ಗೋಮುಖಾ ದುಂದುರ್ಯಾನಕ ಘಂಟಾದ್ಯಾ ನೇದು ದುಂದುಭಯಸ್ತಥ ಅಂತ. ಭೇರಿ ಅಂದರೆ ಚರ್ಮಪಿಹಿತ ದೀರ್ಘ ಮಹದ್ ದಾರುಕೃತೋ ವಾದ್ಯ ವಿಶೇಷ. ಭೇರಿ ಅಂದರೆ ನಮಗೆ ನಗಾರಿ, ಅದು ಗೊತ್ತಿದೆ. ಚರ್ಮ ಮೇಲೆ ಹೊದಿಸಿರ್ತಾರೆ, ಕೆಳಗೆ ಮರದ ಒಂದು ವಾದ್ಯ ಇರ್ತದೆ, ಒಂದು ಪಾತ್ರ ಇರ್ತದೆ. ಆ ಪಾತ್ರದ ಮೇಲೆ ಈ ಚರ್ಮವನ್ನು ಹೊದಿಸಿರ್ತಾರೆ. ಧುಂಧುರಿ ಅಂದರೆ ನಾನೀಗಾಗಲೇ ಹೇಳಿದಂತೆ ಕಾಂಸ್ಯಾತ್ಮಕಂ ವಾದ್ಯಂ, ಕಂಚಿನ ಒಂದು ವಾದ್ಯ. ಈ ಚರ್ಮದ ವಾದ್ಯಗಳು ಮತ್ತು ಕಂಚಿನ ವಾದ್ಯಗಳು ಹೀಗೆಲ್ಲ ಇರ್ತವೆ. ಇವೆರಡನ್ನೂ ಕೂಡ ತಟ್ಟಿ ನುಡಿಸ್ಬೇಕಾದದ್ದೇ. ಕಂಚಿನ ತಾಳ ಮೊದಲಾದವುಗಳನ್ನು ಪರಸ್ಪರ ತಟ್ಟಿದರೆ ಒಂದು ಧ್ವನಿ ಹೊರಡ್ತದೆ. ಈ ಚರ್ಮದಿಂದ ಮಾಡಿದಂತಹ ವಾದ್ಯಗಳ ಮೇಲೆ ನಾವು ಕೈಯಿಂದ ಅಥವಾ ಕೋಲ್ನಿಂದ ನುಡಿಸ್ಬೇಕಾಗ್ತದೆ. ದುಂದುಬಿಹಿ ತಿರಶ್ಚೀನ ವಾದ್ಯ ವಿಶೇಷ ಅಂತ ಬರೀತಾರೆ ವಿಜಯಧ್ವಜರು. ಅಡ್ಡ ಮಲಗಿಸಿ ನುಡಿಸಬೇಕಾದಂಥ ಒಂದು ಧ್ವನಿ ಇದ್ದಂತೆ ಕೇಳಿಸ್ತದೆ. ಮೃದಂಗ, ಮದ್ದಳೆ, ಮೃದಂಗ ಅಥವಾ ಮದ್ದಳೆ ಒಂದು ಕನ್ನಡದ ಶಬ್ದ, ಒಂದು ಸಂಸ್ಕೃತದ ಶಬ್ದ.
ಅದನ್ನು ಕೂಡ ಅಡ್ಡ ಇಟ್ಕೊಂಡೇ ನುಡಿಸ್ತಾರೆ. ಅಂಥದ್ದೇ ಮತ್ತೊಂದು ರೀತಿಯಾದ ವಾದ್ಯ. ಕೆಲವು ಎರಡು ಇರ್ತವೆ, ಕೆಲವು ಒಂದೇ ಇರ್ತದೆ, ಕೆಲವನ್ನ ಅಡ್ಡ ಇಟ್ಕೊಂಡಿರ್ತಾರೆ, ಕೆಲವನ್ನ ಉದ್ದ ಇಟ್ಕೊಂಡಿರ್ತಾರೆ. ಆನಕ ಅಂದರೆ ಪಟಹ, ತಮಟೆ. ಪಣವ ಅಂದರೆ ಢಕ್ಕ, ಡೋಲು ಅಂತ ಹೀಗೇನು ಅರ್ಥ ಹೇಳಿದ್ದಾರೆ. ಅದಕ್ಕೆ ಸರಿಯಾಗಿ ವಿಜಯಧ್ವಜರ ವ್ಯಾಖ್ಯಾನದಲ್ಲೂ ಕೂಡ ಕಾಣಿಸ್ತದೆ. ಇವೆಲ್ಲ ವ್ಯಾಖ್ಯಾನಗಳನ್ನು ಸೇರಿಸಿ ನಾನೊಂದು ಪಟ್ಟಿ ಮಾಡಿಕೊಂಡು ಆ ವಾದ್ಯಗಳ ಹೆಸರನ್ನು ನಿಮ್ಮ ಎದುರಿಗೆ ಇಟ್ಟಿದ್ದೀನಿ. ಉದ್ಧವ ಸಾತ್ಯಕಿಶ್ಚೈವ ವ್ಯಜನೆಯ ಪರಮಾದ್ಭುತೆ ಅಂತ 19ನೇ ಶ್ಲೋಕ ಏನಿದೆ, ಆ ವ್ಯಜನ ಅಂತಂದರೆ ಕೇವಲ ವ್ಯಜನ, ಚಾಮರ ಅಂತ ಏನು ಅರ್ಥ ಬರೋದಿಲ್ಲ. ಮಧೂನಾಂ ಯಾದವ ಗೋತ್ರ ವಿಶೇಷಾಣಂ ಪತಿ. ಮಧುಪತಿ ಅಂತ ಕೃಷ್ಣನನ್ನು ಹೇಳುವುದು ಯಾಕೆ? ಮಧು ಅನ್ನುವುದು ಯಾದವರ ಒಂದು ಕವಲು. ಆ ಕವಲಿನಲ್ಲಿ ಹುಟ್ಟಿದ ಶ್ರೇಷ್ಠ ಪುರುಷ ಈತ, ಆದ್ದರಿಂದ ಆತನನ್ನು ಮಧು ಅಂತ ಹೇಳ್ತಾರೆ. ಅಥವಾ ಮುಕ್ತರಿಗೆ ಅಧಿಪತಿ ಅಂತ ಕೂಡ ವಿಜಯಧ್ವಜರು ಅದಕ್ಕೆ ಅರ್ಥ ಬರೆದಿದ್ದಾರೆ, ಮಧುಪತಿ ಅಂತ ಅನ್ನೋದಕ್ಕೆ. ಅಥವಾ ಮಧುಪತಿ ಅಥವಾ ಮಧುಸೂದನ ಅನ್ನೋ ಶಬ್ದಕ್ಕೆ ಹಿಂದೆ ನಾವು ಕೆಲವು ಅರ್ಥಗಳನ್ನು ನೋಡಿದ್ದೇವೆ. ಮಧು ಅಂದರೆ ತತ್ವಗಳು, ಪ್ರಕೃತಿ ತತ್ವದಿಂದ ಹಿಡಿದು ಎಲ್ಲ ತತ್ವಗಳನ್ನು ಕೂಡ ಮಧು ಎಂಬ ಶಬ್ದದಿಂದ ನಾವು ಸಂಗ್ರಹಿಸಬಹುದು. ಅದರಿಂದ ಮಧುಪತಿ ಅಂದರೆ ಎಲ್ಲ ತತ್ವಗಳ ಒಡೆಯ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ವ್ಯಜನ ಅಂತ ಮಾತ್ರ ಅರ್ಥ ಶಬ್ದ ತಗೊಂಡು ಅದಕ್ಕೆ ಅರ್ಥ ಬರೀದೇ ಬಿಟ್ಟಿದ್ದಾರೆ ವಿಜಯಧ್ವಜರು. ಆದರೆ ಯಾದವರರು ವ್ಯಜನ ಎಂಬ ಶಬ್ದಕ್ಕೆ ಚಾಮರ ಅಂತ ಅರ್ಥ ಬರೆದಿದ್ದಾರೆ. ಆಶ್ರೂಯಂತ ಆಶಿಷ ಸತ್ಯಾಹ ತತ್ರ ತತ್ರ ದ್ವಿಜೇರಿತಾಹ ನಾನುರೂಪಾನುರೂಪಾಶ್ಚ ನಿರ್ಗುಣಸ್ಯ ಗುಣಾತ್ಮನಃ ಅಂತ ಈ ಮುಂದಿನ ಒಂದು ಶ್ಲೋಕ, 20ನೇ ಶ್ಲೋಕ. ಆ ಶ್ಲೋಕಕ್ಕೆ ಭಾಗವತ ತಾತ್ಪರ್ಯ ಇದೆ. ಶ್ಲೋಕವೇ ಸ್ವಲ್ಪ ವಿಚಿತ್ರವಾಗಿದೆ ಮತ್ತು ಅದಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡಿರೋದ್ರಿಂದ ನಾವು ಅದನ್ನು ಸ್ವಲ್ಪ ಮುತುವರ್ಜಿಯಿಂದ ಗಮನಿಸಬೇಕಾಗ್ತದೆ. ಆಚಾರ್ಯ ತಾತ್ಪರ್ಯವನ್ನು ಇಟ್ಕೊಂಡೇ ಗಮನಿಸಬೇಕಾಗ್ತದೆ. ಆ ಕೃಷ್ಣನ ಮೆರವಣಿಗೆಯಲ್ಲಿ ಸಾಕ್ತಿದ್ದಾಗ ಅನೇಕ ಆಶೀರ್ವಾದಗಳು ಕೇಳಿ ಬಂದವು. ಬ್ರಾಹ್ಮಣರು ಆಶೀರ್ವಾದ ಮಾಡ್ತಾ ಇದ್ರು. ಕೆಲವು ಆತನಿಗೆ ಅನುರೂಪ ಆಗಿರಲಿಲ್ಲ, ಇನ್ನು ಕೆಲವು ಆತನಿಗೆ ಅನುರೂಪ ಆಗಿದ್ದವು ಅಂತ ಹೀಗೆ ಬಂದಿದೆ. ಆತ ನಿರ್ಗುಣನೂ ಹೌದು, ಗುಣಾತ್ಮನೂ ಹೌದು. ನಿರ್ಗುಣ, ಗುಣರಹಿತ, ಆದರೂ ಗುಣಾತ್ಮ. ಸತ್ವರಜಸ್ತಮೋ ಗುಣಗಳು ಆತನ ಮೇಲೆ ಯಾವೇ ಪ್ರಭಾವ ಬೀರುವುದಿಲ್ಲ. ಆದ್ದರಿಂದ ಆತನನ್ನು ನಿರ್ಗುಣ ಅಂತ ಹೇಳ್ತಾರೆ. ಆತನು ಗುಣಾತ್ಮನೂ ಹೌದು, ಆ ಗುಣಗಳಿಗೆ ಆತ ನಿಯಾಮಕ, ಆದ್ದರಿಂದ ಗುಣಾತ್ಮನೂ ಹೌದು. ನಿರ್ಗುಣನೂ ಗುಣಾತ್ಮಕನೂ ಆದ ಆ ಭಗವಂತನಿಗೆ ಯೋಗ್ಯವಲ್ಲದ, ಯೋಗ್ಯವೂ ಆದಂತಹ, ಅಂದರೆ ಅನುರೂಪವಲ್ಲದ ಆದರೆ ಅನುರೂಪವೂ ಆದಂತಹ ಆಶೀರ್ವಾದಗಳನ್ನು ಬ್ರಾಹ್ಮಣರು ಮಾಡಿದರು. ಅದಲ್ಲಿ ಕೇಳಿ ಬಂತು ಅಂತ ಅದರ ತಾತ್ಪರ್ಯ. ಅದಕ್ಕೆ ವಿಜಯಧ್ವಜರು ಏನು ಮಾಡ್ತಾರೆ, ಯಾದವಾರರು ಏನು ಮಾಡ್ತಾರೆ ಅಂತ ಅನ್ನೋದನ್ನು ಈಗ ಒಂದು ಬಾರಿ ಗಮನಿಸೋಣ. ದುಷ್ಟಾನ್ ಜಹಿ ಜಹಿ ಸಾಧೂನ್ ಪಾಲಯ ಪಾಲಯ. ದುಷ್ಟರನ್ನು ನಾಶಪಡಿಸು, ಸಜ್ಜನರನ್ನು ಕಾಪಾಡು, ನಮ್ಮನ್ನು ಅನುಗ್ರಹಿಸು ಅಂತ ಹೀಗೆಲ್ಲ ಆಶೀರ್ವಾದಗಳು. ವಸ್ತುತಃ ಆಶೀರ್ವಾದಗಳೆಲ್ಲ ಪ್ರಾರ್ಥನೆಗಳೇ. ಅವು ಕೇಳಿ ಬಂದವು. ಸತ್ಯಾಹ, ಅವೆಲ್ಲವೂ ಕೂಡ ಯಥಾರ್ಥವೇ ಆಗಿದ್ದವು. ಯಾವುದೂ ಕೂಡ ಅಯಥಾರ್ಥವಾದದ್ದು, ಕಲ್ಪಿತವಾದಂಥ ಗುಣಗಳನ್ನು ವರ್ಣನೆ ಮಾಡುವಂತಹ ಆಶೀರ್ವಾದಗಳು ಅವಲ್ಲ. ನಿರ್ಗುಣ, ಗುಣಾತ್ಮ ಅಂತ ಹೀಗೆಲ್ಲ ಇದೆಯಲ್ಲ. ನಿರ್ಗುಣ ಅಂದರೆ ಸತ್ವಾದಿ ಗುಣ ಪ್ರವೃತ್ಯುದಾಸೀನಸ್ಯ. ಸತ್ವಾದಿ ಗುಣಗಳು, ಸತ್ವರಜಸ ತಮಸ್ಸು ಅನ್ನೋ ಗುಣಗಳು ಈತನಲ್ಲಿ ಪ್ರವೃತ್ತಿ ಮಾಡೋದಿಲ್ಲ, ಉದಾಸೀನವಾಗಿರ್ತವೆ. ಅಂಥ ಆ ನಿರ್ಗುಣವಾದ ಭಗವಂತನ ರೂಪ ಅದು ಬ್ರಹ್ಮಾಂಡದ ಹೊರಗೆ ಇರ್ತದೆ. ಆದ್ದರಿಂದ ಆ ಪರಮಾತ್ಮನಿಗೆ ಈ ಆಶೀರ್ವಾದಗಳು ಅನುಕೂಲಕರ ಆಗಿಲ್ಲ. ಸತ್ವಾದಿ ಗುಣಗಳಿಂದ ಹುಟ್ಟಿದ ಈ ಬ್ರಹ್ಮಾಂಡ ಏನಿದೆ, ಅದರಲ್ಲಿ ಒಳಗಿದ್ದು ಆ ಸತ್ವರಜಸ್ತಮ ಗುಣಗಳನ್ನು ಮುನ್ನಡೆಸುವ ಭಗವಂತ ಏನಿದ್ದಾನೆ, ಅವನನ್ನೇ ಗುಣಾತ್ಮ ಅಂತಾರೆ. ಅವನಲ್ಲಿ ಯಾವುದೇ ಗುಣಗಳಿಲ್ಲ, ಆದರೆ ಗುಣಪೂರ್ಣವಾದ ಈ ಜಗತ್ತನ್ನು ಮುನ್ನಡೆಸ್ತಾನೆ. ಅದಕ್ಕಾಗಿ ಆತನನ್ನು ಗುಣಾತ್ಮ ಅಂತಲೂ ಹೇಳ್ತಾರೆ. ಆ ಜಗತ್ತನ್ನು ಪಾಲಿಸುವ ಭಗವಂತನಿಗೆ ಆ ಆಶೀರ್ವಾದಗಳು ಅನುರೂಪ ಆಗಿದ್ದವು. ಬ್ರಹ್ಮಾಂಡದ ಹೊರಗಿರುವ ರೂಪಕ್ಕೆ ಈ ಆಶೀರ್ವಾದಗಳು ಅನುರೂಪ ಆಗಿರಲಿಲ್ಲ, ಒಳಗಿರುವ ಭಗವಂತನ ರೂಪಕ್ಕೆ ಅವು ಉಪಯುಕ್ತ ಆಗಿದ್ದವು ಅಂತ ಅದರ
ಅರ್ಥನ ಭಾಗವತ ತಾತ್ಪರ್ಯದ ಬೆಳಕಿನಲ್ಲೇ ವಿಜಯಧ್ವಜರು ಬರೆದಿದ್ದಾರೆ. ಆದರೆ ತಾತ್ಪರ್ಯದ ವಾಕ್ಯವನ್ನು ಅವರು ಹೆಚ್ಚಾಗಿ ವಿವರಿಸಿಲ್ಲ. ಅದನ್ನು ಯಾದವಾರ್ಯರು ವಿವರಿಸ್ತಾರೆ, ನಾವು ಹೀಗೆ ನೋಡೋಣ. ನಿರ್ಗುಣನಾದ ಬ್ರಹ್ಮನಿಗೆ ಅವನು ನಿರ್ಗುಣನಾದ ಪ್ರಯುಕ್ತ ಅವು ಕೆಲವು ಅನನುರೂಪ, ಆಶೀರ್ವಾದಗಳು ಅನುರೂಪ ಅಲ್ಲ. ಆದರೆ ಆ ಭಗವಂತನ ಗುಣಾತ್ಮಕವಾದ ರೂಪ ಏನಿದೆ ಅದಕ್ಕೆ ಅವು ಅನುರೂಪ. ಗುಣಾತ್ಮಕ ಆದ್ದರಿಂದಲೇ ಅನುರೂಪ, ನಿರ್ಗುಣನಾದ್ದರಿಂದಲೇ ಅನನುರೂಪ ಅಂತ ಹೀಗೆ ಎರಡಕ್ಕೂ ಕೂಡ ಕಾರ್ಯಕಾರಣ ಸಂಬಂಧ ಇದೆ. ಒಬ್ಬನಲ್ಲೇ ನಿರ್ಗುಣತ್ವ ಮತ್ತು ಗುಣಾತ್ಮಕತ್ವ ಹೇಗೆ ಬಂತು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಪಾಲನಾನುಗ್ರಹಜಯಾನ್ ಗೌಣೇಂಡೇ ಸಂಸ್ಥಿತೋ ಹರಿಹಿ ಕರೋತ್ಯಸೌ ಬಹಿಸ್ಸಂಸ್ಥಃ ನಕರೋತೀವ ನಿರ್ಗುಣ ಅಂತ ಪದ್ಮಪುರಾಣದ ಮಾತನ್ನು ಆಚಾರ್ಯರು ಉದ್ಧರಿಸ್ತಾರೆ. ಪಾಲನ ಶಿಷ್ಟರನ್ನು ಪಾಲಿಸುವುದು, ಅನುಗ್ರಹಿಸುವುದು, ಹಾಗೆ ಜಯ ಅಂದರೆ ದುಷ್ಟರನ್ನು ಗೆಲ್ಲುವುದು, ಶಿಷ್ಟರನ್ನು ಪಾಲಿಸುವುದು, ದುಷ್ಟರನ್ನು ಗೆಲ್ಲುವುದು. ಇವನ್ನೆಲ್ಲ ಹೇಗೆ ಮಾಡ್ತಾನವನು? ಗೌಣೆ ಅಂಡೆ. ಗೌಣ ಅಂದರೆ ಈ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿದ ಪ್ರಕೃತಿಯ 3 ಗುಣಗಳು ಸತ್ವರಜಸ್ತಮೋ ಗುಣಗಳು. ಆ ಪ್ರಕೃತಿ ಜಗತ್ತನ್ನು ಹುಟ್ಟಿಸ್ಲಿಕ್ಕೆ ತೊಡಗಿದಾಗ ಹುಟ್ಟಿದ್ದು ಈ ಬ್ರಹ್ಮಾಂಡ. ಹೀಗೆ ಬ್ರಹ್ಮಾಂಡ ಅನ್ನೋದು ಸತ್ವಾದಿ ಗುಣಗಳ ಕಾರ್ಯ. ಅದು ಅದರಿಂದ ಅದನ್ನು ಗುಣಾನಾಮಿದಂ ಗೌಣಂ, ಗುಣಗಳಿಂದ ಹುಟ್ಟಿದ್ದಾದ್ರಿಂದ ಅದನ್ನು ಗೌಣ ಅಂತ ವರ್ಣಿಸ್ತಾರೆ. ಆ ಬ್ರಹ್ಮಾಂಡದಲ್ಲಿದ್ದು ಅದು ಗುಣಕಾರ್ಯವಾದ್ದರಿಂದ ಆ ಅಂಡದೊಳಗೆ ಈತ ಇದ್ದರೆ ಆತನನ್ನು ಗುಣಾತ್ಮಕ ಅಂತ ಹೇಳ್ತಾರೆ. ಬ್ರಹ್ಮಾಂಡ ಅನ್ನೋದು ಗುಣಾತ್ಮಕ ಆದ್ದರಿಂದ ಅದರೊಳಗಿರುವಂಥ ಪರಮಾತ್ಮನು ಕೂಡ ಗುಣಾತ್ಮಕ. ಬ್ರಹ್ಮಾಂಡದ ಹೊರಗಿರುವಂಥ ರೂಪ ಏನಿದೆ ಅವನು ನಿರ್ಗುಣ ರೂಪ, ಅವನನ್ನೇ ನಿರ್ಗುಣ ಅಂತಾರೆ. ಅವನ್ಯಾಕೆ ನಿರ್ಗುಣ ಅಂತಾರೆ ಅಂದರೆ ಬ್ರಹ್ಮಾಂಡದ ಹೊರಗಿನ ಪರಿಸರದಲ್ಲಿ ಕೇವಲ ದೇಶ ಇದೆ, ಹೊರತು ಅಲ್ಲಿ ಗುಣದಿಂದ ಈ 3 ಗುಣಗಳ ಕಾರ್ಯವಾದಂಥ ಯಾವುದೇ ವಸ್ತುವು ಇಲ್ಲ. ತ್ರಿಗುಣಗಳಿಂದ ಹುಟ್ಟಿದಂಥ ಯಾವುದೇ ಒಂದು ಜಡ ಇರಲಿ, ಚೇತನ ಇರಲಿ, ಅದೆಲ್ಲವೂ ಇರುವುದು ಬ್ರಹ್ಮಾಂಡದ ಒಳಗೆ, ಹೊರಗಿಲ್ಲ. ಆದರೆ ಪರಮಾತ್ಮ ಮಾತ್ರ ಬ್ರಹ್ಮಾಂಡದ ಹೊರಗೂ ಇದ್ದಾನಲ್ಲ, ಹೊರಗಿರುವಂಥ ಆತನ ರೂಪನಿಗೆ ನಿರ್ಗುಣ ಅಂತ ಹೇಳ್ತಾರೆ. ಯಾಕೆಂದರೆ ಅಲ್ಲಿ ಗುಣದ ಯಾವುದೇ ಕಾರ್ಯವಿಲ್ಲ, ಗುಣದಿಂದ ಹುಟ್ಟಿದ ಯಾವುದೇ ಕಾರ್ಯ ಅಲ್ಲಿಲ್ಲ. ಆದ್ದರಿಂದ ಗುಣದಿಂದ ಹುಟ್ಟಿದ ಕಾರ್ಯವನ್ನು ನಿಯಮಿಸುವ, ಅದನ್ನು ಚಟುವಟಿಕೆಯಲ್ಲಿ ತೊಡಗಿಸುವಂಥ ಕಾರ್ಯವನ್ನು ಕೂಡ ಭಗವಂತ ಅಲ್ಲಿ ಮಾಡೋದಿಲ್ಲ. ಆದ್ದರಿಂದ ಹೊರಗಿರುವ ರೂಪವನ್ನು ನಿರ್ಗುಣ ಅಂತಾರೆ. ಗುಣಾತಂಡಾತ್ ನಿರ್ಗುಣ, ಗುಣಾತಂಡಾತ್ ನಿರ್ಗತಃ ನಿರ್ಗುಣ ಅಂತ ಯಾದವಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ನಿರ್ಗುಣ ಹೇಗೆ ಅಂದರೆ ಗುಣಗಳಿಂದ ದೂರ ಇದ್ದವನು, ಸತ್ವರಜಸ್ತಮೋ ಗುಣಗಳಿಂದ ದೂರ ಇದ್ದವನು ಅಂತ ಒಂದರ್ಥ. ಸತ್ವರಜಸ್ತಮೋ ಗುಣಗಳ ಕಾರ್ಯವಾದ ಬ್ರಹ್ಮಾಂಡದಿಂದ ಹೊರಗಿರುವವನು ಅಂತ ಇನ್ನೊಂದರ್ಥ. ಅಲ್ಲಿರುವ ರೂಪ ಅದು ಮಾಡೋದಿಲ್ಲ. ಬಹಿಸ್ಸಂಸ್ಥಃ ನಕರೋತಿ, ಹೊರಗಿರುವ ಬ್ರಹ್ಮಾಂಡದಿಂದ ಹೊರಗಿರುವ ರೂಪ ಪಾಲನ, ಅನುಗ್ರಹ, ಜಯ ಇತ್ಯಾದಿಗಳನ್ನು ಯಾವುದನ್ನು ಕೂಡ ಮಾಡೋದಿಲ್ಲ. ಒಳಗಿರುವ ರೂಪವೇ ಮಾಡ್ತದೆ. ಗೌಣವಾದ ಅಂಡದಲ್ಲಿರುವ ಭಗವಂತನ ರೂಪವೇ ಮಾಡ್ತದೆ ಹೊರತು ಹೊರಗಿರುವ ರೂಪ ಮಾಡುವುದಿಲ್ಲ. ಇದು ಪದ್ಮಪುರಾಣದಲ್ಲಿ ಬಂದಂಥ ವಿಚಾರ. ಒಳಗಿರುವಂಥ ರೂಪ, ಹೊರಗಿರುವಂಥ ರೂಪ ಎರಡೂ ಕೂಡ ಅಭಿನ್ನವೇ. ಆದರೂ ಕೂಡ ಅವುಗಳ ನಡುವೆ ಒಂದು ಸವಿಶೇಷ ಭೇದ ಇದೆ, ನಮಗದು ಗೊತ್ತಿದ್ದೇ ಇದೆ. ಹೀಗೆ ವಿಶೇಷದ ಬಲದಿಂದ ಎಲ್ಲವೂ ನಡೀತದೆ. ನಕರೋತೀವ, ಮಾಡುವುದಿಲ್ಲ ಎಂಬಂತೆ ಇರ್ತಾನೆ. ಬ್ರಹ್ಮಾಂಡದ ಹೊರಗಿರುವ ಭಗವಂತ, ಆ ಭಗವಂತನ ಆ ರೂಪ ಪಾಲನ, ಅನುಗ್ರಹ, ಜಯ ಇತ್ಯಾದಿಗಳನ್ನು ಮಾಡುವುದಿಲ್ಲವೋ ಎಂಬಂತೆ ಇದ್ದಾನೆ. ವಸ್ತುತಃ ಒಳಗಿರುವ ರೂಪವು ಮಾಡಿದರೆ ಹೊರಗಿರುವ ರೂಪವೂ ಮಾಡಿದಂತೆ. ಆದರೆ ಹೊರಗಿರುವ ರೂಪ ಮಾಡದಂತೆ ಇರ್ತದೆ. ಯಾಕೆಂದರೆ ಅದು ನಿರ್ಗುಣವಾದ್ದರಿಂದ, ಗುಣದಿಂದ ಹುಟ್ಟಿದ ಬ್ರಹ್ಮಾಂಡದಿಂದ ಹೊರಗಿರುವುದರಿಂದ. ಅದಕ್ಕಾಗಿ ಇವ ಅನ್ನೋ ಶಬ್ದವನ್ನು ತೋರಿಸಿದ್ದಾರೆ. ಏವಂ ಆ ಅಂಡದೊಳಗಿರುವಂಥವನ್ನೇ ಪಾಲನೆ ಮಾಡ್ತಾನೆ, ಹೊರಗಿರುವಂಥವನು ಮಾಡುವುದಿಲ್ಲ ಅಂತ ಒಟ್ಟಾರೆ ಅರ್ಥ. ಒಟ್ಟಾರೆ ಶ್ಲೋಕದ ಅರ್ಥ ಏನಾಗ್ತದೆ? ದ್ವಿಜೇರಿತಾಹ, ಬ್ರಾಹ್ಮಣರು ಮಾಡಿದಂಥ ಆಶೀರ್ವಾದಗಳು. ಶಿಷ್ಟಾನ್ ಪಾಲಯ, ನಮ್ಮನ್ನು ಅನುಗ್ರಹಿಸು, ದುಷ್ಟರನ್ನು ಸದೆಬಡಿ ಮೊದಲಾದ ಆಶೀರ್ವಾದಗಳು ನಿರ್ಗುಣನಾದ ಆ ಭಗವಂತನಿಗೆ ಅನುರೂಪ ಅಲ್ಲ, ಅವನಿಗೆ ಸೂಟ್ ಆಗುವಂಥವಲ್ಲ. ಆದರೆ ಗುಣಾತ್ಮಕನಾದ ಭಗವಂತನಿಗೆ ಅವು ಸೂಟ್ ಆಗ್ತವೆ.
ಗುಣಾತ್ಮ ಅಂತ ಅವನನ್ನು ಯಾಕೆ ಹೇಳ್ತಾರೆ ಅಂದರೆ, ಗುಣಾತ್ಮನಃ ಗುಣಂ ನಿರ್ಗುಣ ಕಾರ್ಯಂ, ಈ ಗುಣದ ಕಾರ್ಯವಾದಂಥ ಈ ಬ್ರಹ್ಮಾಂಡವನ್ನು ಆತ ವ್ಯಾಪಿಸಿಕೊಂಡು ಒಳಗಿದ್ದಾನೆ. ಆದ್ದರಿಂದ ಆತನನ್ನು ಗುಣಾತ್ಮ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇದು ಒಟ್ಟು ಆ ಶ್ಲೋಕದ ಅರ್ಥ, ವಿಜಯಧ್ವಜರು ಮತ್ತು ಯಾದವಾರ್ಯರು ತಿಳಿಸುವಂತೆ. ಇದಕ್ಕೆ ಯಾದವೇಂದ್ರ ತೀರ್ಥರು ಮತ್ತು ಅನಂತ ತೀರ್ಥರು ಮಾಡಿದಂಥ ಒಂದು ವ್ಯಾಖ್ಯಾನವು ಕೂಡ ಕಂಡು ಬರ್ತದೆ. ಅದು ವ್ಯಾಖ್ಯಾನವು ಹೀಗೆ ಇದೆ. ಗೋವಿಂದಾಚಾರ್ಯರನ್ನು ತಮ್ಮ ಸಂಪಾದಿತವಾದ ಭಾಗವತ ತಾತ್ಪರ್ಯ ಪುಸ್ತಕದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆದರೆ ಬ್ರಹ್ಮಾಂಡದ ಹೊರಗಿರುವ ರೂಪ ಯಾವುದು, ಒಳಗಿರುವ ರೂಪ ಯಾವುದು ಅದನ್ನು ಹೇಳಲಿಲ್ಲ ಆಚಾರ್ಯರು. ಭಾಗವತ ತಾತ್ಪರ್ಯದಲ್ಲಿ ಅದನ್ನು ವರ್ಣನೆ ಮಾಡಲಿಲ್ಲ. ಆದರೆ ಅದೊಂದನ್ನು ಊಹಿಸುವ ಪ್ರಯತ್ನ ಮಾಡ್ತಾರೆ ಅನಂತ ತೀರ್ಥರು ಮತ್ತು ಯಾದವೇಂದ್ರ ತೀರ್ಥರು. ನಿರ್ಗುಣವಾದ ಆ ರೂಪ ಏನಿದೆ ಅದನ್ನು ಬ್ರಹ್ಮ ಅಂತ ವರ್ಣನೆ ಮಾಡಿದ್ದಾರೆ ಅನಂತ ತೀರ್ಥರು. ಬ್ರಹ್ಮಾಂಡಾಂತರ ಬಹಿರ್ವ್ಯಾಪ್ತತೆಯ, ಬ್ರಹ್ಮಾಂಡದ, ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿರ್ಬೋದು, ಬ್ರಹ್ಮಾಂಡದ ಒಳಗೆ ಮತ್ತು ಹೊರಗೆ ವ್ಯಾಪ್ತವಾಗಿರುವಂತಹ ಬ್ರಹ್ಮ ಏನಿದ್ದಾನೆ ಅವನನ್ನು ಹೀಗೆ ಪ್ರಾರ್ಥನೆ ಮಾಡಿದ್ರಲ್ಲ ಬ್ರಾಹ್ಮಣರು, ನಮ್ಮನ್ನು ಪಾಲಿಸು ಇತ್ಯಾದಿ. ನಾನು ರೂಪ ಅವು ಅನುಕೂಲ, ಅವನಿಗೆ ಆ ಬ್ರಹ್ಮನಿಗೆ ಅವು ಅನುಕೂಲಕರ ಅಲ್ಲ. ಅಥ ಗುಣಾತ್ಮನಃ ಸತ್ವಾದಿ ಪ್ರೇರಕಸ್ಯ ಅಂಡಸ್ಥಿತಸ್ಯ, ಸತ್ವಾದಿ ಗುಣಗಳನ್ನು ಪ್ರೇರಿಸ್ತಾ ಬ್ರಹ್ಮಾಂಡದ ಒಳಗಿರುವ ಪದ್ಮನಾಭಾದೇಹೆ, ಪದ್ಮನಾಭ ಮೊದಲಾದ ರೂಪಗಳೇನಿವೆ, ಪದ್ಮನಾಭ ಎಂಬ ರೂಪ, ಹಾಗೆ ಕೃಷ್ಣ ಎಂಬ ರೂಪ, ಇದು ಕೂಡ ಬ್ರಹ್ಮಾಂಡದ ಒಳಗೆ ಅವತಾರ ಮಾಡಿದ್ದು, ಒಳಗಿನ ಕಾರ್ಯಗಳನ್ನೇ ನೋಡುವಂಥದ್ದು. ಆ ರೂಪಕ್ಕೆ ಗೆಲ್ಲು, ಶತ್ರುಗಳನ್ನು ಗೆಲ್ಲು, ನಮ್ಮನ್ನು ಪಾಲಿಸು ಅನ್ನುವ ಆಶೀರ್ವಾದಗಳೆಲ್ಲ ಉಚಿತ ಆಗ್ತವೆ. ಬ್ರಹ್ಮ ಎಂಬ ರೂಪಕ್ಕೆ ಅದು ಅನುಕೂಲ ಆಗೋದಿಲ್ಲ. ಇದು ಅನಂತ ತೀರ್ಥರು ಮಾಡಿದಂಥ ವ್ಯಾಖ್ಯಾನ. ನಿರ್ಗುಣಸ್ಯ ಅಂದರೆ ಸತ್ವಾದಿ ಗುಣ ವ್ಯಾಪಾರ ರಹಿತಸ್ಯ, ಸತ್ವಾದಿ ಗುಣಗಳ ವ್ಯಾಪಾರ ಎಲ್ಲಿ ನಡೆಯುವುದಿಲ್ಲವೋ, ಸತ್ವರಜಸ್ತಮ ಗುಣಗಳ ಆಟ ಎಲ್ಲಿ ನಡೆಯುವುದಿಲ್ಲವೋ ಅಂತಹ ಪರಮಾತ್ಮನ ರೂಪ. ಅಂಡಾಂತರ ಬಹಿರ್ವ್ಯಾಪ್ತ ನಾರಾಯಣ ರೂಪಸ್ಯ, ಅಂಡದ ಒಳಗೂ ಹೊರಗೂ ಇರುವಂಥ ನಾರಾಯಣ ರೂಪಕ್ಕೆ ಈ ಆಶೀರ್ವಾದಗಳು ಅನುರೂಪವಲ್ಲ. ಆದರೆ ಗುಣಾತ್ಮನಃ ಸತ್ವಾದಿ ಗುಣವನ್ನು ಚಟುವಟಿಕೆಯಲ್ಲಿ ತೊಡಗಿಸುವಂತಹ ಈ ರೂಪ ಏನಿದೆ, ಪುರುಷ ಎಂಬ ರೂಪ, ಅವಕ್ಕಿವು ಅನುರೂಪ ಅಂತ. ಹೀಗೆ ಪುರುಷ ಎಂಬ ರೂಪ, ಪದ್ಮನಾಭ ಎಂಬ ರೂಪ ಒಳಗಿರುವಂಥದ್ದು, ಬ್ರಹ್ಮ ಎಂಬ ರೂಪ ಹೊರಗಿರುವಂಥದ್ದು ಅಂತ ಅನಂತ ತೀರ್ಥರ ವ್ಯಾಖ್ಯಾನ. ಯಾದವೇಂದ್ರರ ವ್ಯಾಖ್ಯಾನದಂತೆ ನಾರಾಯಣ ಎನ್ನುವ ರೂಪ ಏನಿದೆ, ಮೂಲ ರೂಪ, ಅದಕ್ಕೆ ಈ ಆಶೀರ್ವಾದಗಳು ಹೊಂದುವಂಥವಲ್ಲ. ಆದರೆ ಒಳಗಿರುವಂಥ ಪುರುಷ ಎಂಬ ರೂಪಕ್ಕೆ ಇವು ಹೊಂದುತ್ತವೆ. ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ಹಾಗೆ ಬರೋದಿದೆ, ವಿಷ್ಣೋಸ್ತು ಪುರುಷಾಖ್ಯಾನಿ ತ್ರೀಣಿ ರೂಪಾಣ್ಯತೋ ವಿದುಹು, ಪ್ರಥಮಂ ಮಹತಸೃಷ್ಟು, ದ್ವಿತೀಯಂ ತ್ವಂಡ ಸಂಸ್ಥಿತಂ, ತೃತೀಯಂ ದೇಹಿನಾಂ ದೇಹೇ ತ್ರೀಣಿ ಜ್ಞಾತ್ವ ವಿಮುಚ್ಯತೆ ಅಂತ. ಒಟ್ಟು 3 ರೂಪಗಳು. ಮಹತ್ತತ್ವವನ್ನು ಸೃಷ್ಟಿಸಿದ ಒಂದು ರೂಪ, ಬ್ರಹ್ಮಾಂಡದ ಒಳಗಿರುವ ಪುರುಷ ರೂಪ ಇನ್ನೊಂದು. ಮಹತ್ತತ್ವವನ್ನು ಸೃಷ್ಟಿಸಿದ್ದು ಪುರುಷ ರೂಪವೇ, ಬ್ರಹ್ಮಾಂಡದ ಒಳಗಿರುವಂಥದ್ದು ಪುರುಷ ರೂಪವೇ. ತೃತೀಯಂ ದೇಹಿನಾಂ ದೇಹೆ, ಎಲ್ಲ ಜೀವಿಗಳ ಒಳಗಿರುವಂಥ ರೂಪ, ಅದು ಕೂಡ ಪುರುಷ ರೂಪವೇ. ಹೀಗೆ ಪುರುಷ ಅನ್ನೋ ರೂಪವೇ 3 ಇವೆ ಅಂತ ಬಂದಿದೆ. ಇದು ಯಾದವೇಂದ್ರ ತೀರ್ಥರ ವ್ಯಾಖ್ಯಾನ. ಗೋವಿಂದಾಚಾರ್ಯರು ತಮ್ಮ ಅಭಿಪ್ರಾಯ ಏನು ಅಂತ ಇಲ್ಲಿ ಹೇಳದೇ ಇರುವುದು ಸ್ವಾರಸ್ಯ ಆಗಿದೆ. ಯಾಕೆಂದರೆ ಆಚಾರ್ಯರು ಇದು ಯಾವ ರೂಪ, ಹೊರಗಿರುವ ರೂಪ ಯಾವುದು, ಒಳಗಿರುವ ರೂಪ ಯಾವುದು ಅಂತ ಅನ್ನೋದನ್ನು ಹೇಳಲಿಲ್ಲ. ಆದ್ದರಿಂದ ಆ ರೂಪವನ್ನು ನಾವು ಊಹಿಸುವುದು ಏನೂ ಬೇಡ. ಅದು ಹೇಗಿದೆಯೋ ಅದನ್ನು ಹಾಗೆ ಬಿಟ್ಬಿಟ್ರೆ ಯೋಗ್ಯವಾಗಿ ಕಾಣಿಸ್ತದೆ. ಮತ್ತು ಯಾದವೇಂದ್ರರು ಮತ್ತು ಅನಂತ ತೀರ್ಥರು ಇವರ ವ್ಯಾಖ್ಯಾನದಲ್ಲಿ ಬ್ರಹ್ಮಾಂಡದ ಒಳಗೂ ಹೊರಗೂ ಇರುವಂಥ ರೂಪ ನಾರಾಯಣ, ಬ್ರಹ್ಮ ಮೊದಲಾದ ರೂಪ, ಅದಕ್ಕಿದು ಅನುರೂಪ ಅಲ್ಲ ಅಂತ ಬರೆದಿದ್ದಾರೆ. ಒಳಗೂ ಹೊರಗೂ ಅಂತ ಅವ್ರೇನು ಅರ್ಥ ಮಾಡಿದ್ದಾರೆ, ಅದು ಯಾಕೋ ಭಾಗವತ ತಾತ್ಪರ್ಯಕ್ಕೆ ಅಷ್ಟು ಹೊಂದೋದಿಲ್ಲ. ಬ್ರಹ್ಮಾಂಡದ ಒಳಗಿರುವ ರೂಪ ಅದಕ್ಕೆ ಈ ಆಶೀರ್ವಾದಗಳು ಹೊಂದುತ್ತವೆ, ಹೊರಗಿರುವ ರೂಪಕ್ಕೆ ಹೊಂದುವುದಿಲ್ಲ ಅಂತ. ಹೀಗೆ ಹೊರಗಿರುವ ರೂಪ ಒಳಗಿರುವ ರೂಪ ಅಂತ 2 ವರ್ಗೀಕರಣ ಮಾಡಿದ್ದಾರೆ ಆಚಾರ್ಯರು. ವಸ್ತುತಃ ಒಳಗಿರುವ ರೂಪವು ಹೊರಗಿರುವ ರೂಪವು ಒಂದೇ, ಆ ಮಾತು ಬೇರೆ
ಅದು ಇಲ್ಲೇ. ಆದರೆ ಒಂದು ರೂಪ ಹೊರಗಿದೆ, ಒಂದು ರೂಪ ಒಳಗಿದೆ, ವಿಶೇಷ ಬಲದಿಂದ ಇದನ್ನು ಹೊಂದಿಸಬೇಕು ಅಂತ ಆಚಾರ್ಯ ಅಭಿಪ್ರಾಯ. ಯಾದವೇಂದ್ರರು ಮತ್ತು ಅನಂತ ತೀರ್ಥರ ವ್ಯಾಖ್ಯಾನದಲ್ಲಿ ಒಳಗೂ ಹೊರಗೂ ಇರುವಂಥ ಒಂದು ರೂಪ, ಅದಕ್ಕೆ ಈ ಆಶೀರ್ವಾದಗಳು ಅನುರೂಪ ಅಲ್ಲ, ಒಳಗಿರುವ ರೂಪಕ್ಕೆ ಅನುಕೂಲಕರವಾಗಿವೆ ಈ ಆಶೀರ್ವಾದಗಳು, ಅದಕ್ಕೆ ಹೊಂದುತ್ತವೆ ಅಂತ ವ್ಯಾಖ್ಯಾನ ಮಾಡಿದ್ದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗುವಂತಿದೆ. ಆದ್ದರಿಂದ ಒಳಗಿರುವ ರೂಪ, ಹೊರಗಿರುವ ರೂಪ ಎರಡೇ ರೂಪಗಳು. ಹೊರಗಿರುವ ರೂಪಕ್ಕೆ ಆಶೀರ್ವಾದಗಳು ಹೊಂದುವುದಿಲ್ಲ, ಒಳಗಿರುವ ರೂಪಕ್ಕೆ ಆಶೀರ್ವಾದಗಳು ಹೊಂದುತ್ತವೆ. ಆ ರೂಪದ ಹೆಸರು ಮತ್ತೇನೇ ಇರಲಿ, ನಾವು ಅಷ್ಟನ್ನು ಹಾಗೆ ತಿಳ್ಕೊಂಡ್ರೆ ಅಷ್ಟು ಸಾಕು ಅಂತ ಕಾಣಿಸ್ತದೆ. ಇನ್ನು ಮುಂದೆ ಇದಕ್ಕೆ ಯಾರ್ಯಾರು ವ್ಯಾಖ್ಯಾನಕಾರರು ಏನೇನು ಮಾಡಿದ್ದಾರೆ, ಅರ್ಥ ಏನು ಮಾಡಿದ್ದಾರೆ ಅಂತ ಒಂದನ್ನು ಸ್ವಲ್ಪ ನಾವು ಗಮನಿಸಬೇಕು. ಆ ಶಬ್ದಗಳೇ ಗೊಂದಲಕ್ಕೆ ಕಾರಣ ಆಗುವಂತಿರುವುದರಿಂದ ಈ ಭಗವಂತನಿಗೆ ನಾನುರೂಪಾಶ್ಚ ತಾಹ ಅನುರೂಪಾಶ್ಚ ಆಶಿಷಃ ನಿರ್ಗುಣಸ್ಯ ಪರಮಾನಂದಸ್ಯ ಸುಖೀ ಭವೇತ್ ಇತ್ಯಾದಯ ನ ಅನುರೂಪ. ಸುಖೀ ಭವ, ನೀನು ಸುಖವಾಗಿರು, 100 ಕಾಲ ಇರು ಅಂತ ಹೀಗೆಲ್ಲ ಆಶೀರ್ವಾದ ಮಾಡಿದರೆ ಪರಮಾನಂದ ರೂಪನಾದ ಭಗವಂತನಿಗೆ ಅವು ಹೊಂದುವಂಥವೇ ಅಲ್ಲ. ಆದರೆ ಅವೇ ಆಶೀರ್ವಾದಗಳು ಗುಣಾತ್ಮನಃ ಮಾನುಷ್ಯ ನಾಟ್ಯಾವತಾರೆ, ಮನುಷ್ಯನಾಗಿ ಕಾರಣ ಮಾನುಷನಾಗಿ, ಮಾಯಾಮಾನುಷನಾಗಿ, ಲೀಲಾಮಾನುಷ ವಿಗ್ರಹನಾಗಿ ಏನು ಹುಟ್ಟಿದ್ದಾನಲ್ಲ, ಅವನಿಗೆ ಈ ಆಶೀರ್ವಾದಗಳು ಹೊಂದುತ್ತವೆ. ಹೊರಗಿರುವ ನಿರ್ಗುಣವಾದ ರೂಪಕ್ಕೆ ಅವು ಹೊಂದೋದಿಲ್ಲ. ಹೊರಗಿರುವ ಅಂತ ನನಗೆ ಪ್ರಮಾದದಿಂದ ಬಾಯಿಗೆ ಬಂತಷ್ಟೇ. ಶ್ರೀಧರರ ತಮ್ಮ ವ್ಯಾಖ್ಯಾನದಲ್ಲಿ ಹಾಗೆ ಹೇಳಿಲ್ಲ, ಅದು ಆಚಾರ್ಯರ ತಾತ್ಪರ್ಯ ಓದಿದ್ದರಿಂದ ಆ ಥರ ಬಂತಷ್ಟೆ. ನಿರ್ಗುಣವಾದ ಪರಮಾನಂದ ರೂಪಕ್ಕೆ ಆಶೀರ್ವಾದಗಳು ಹೊಂದೋದಿಲ್ಲ, ಆದರೆ ಮನುಷ್ಯನಾಗಿ ಅವತಾರ ಮಾಡಿದ ರೂಪಕ್ಕೆ ಹೊಂದುತ್ತವೆ ಅಂತಿಷ್ಟು ಶ್ರೀಧರರ ವ್ಯಾಖ್ಯಾನ. ವೀರರಾಘವರು ಅದಕ್ಕೇನು ವ್ಯಾಖ್ಯಾನ ಮಾಡ್ತಾರೆ ಅದನ್ನು ಹೀಗೆ ನೋಡಬೇಕು. ನಿರ್ಗುಣಸ್ಯ ಅಂದರೆ ಸತ್ವಾದಿ ಪ್ರಾಕೃತ ಗುಣರಹಿತನಾದ ಆ ಪರಮಾತ್ಮನಿಗೆ ಸತ್ವಾದಯೋ ನಸಂತೀಶೆ, ವಿಷ್ಣು ಪುರಾಣದಲ್ಲಿ ಹಾಗೆ ಬಂದಿದೆ. ಸತ್ವ ವೃದ್ಧಸ್ತಮ ಗುಣಗಳು ಆತನಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಅವು ಆ ಆಶೀರ್ವಾದಗಳೆಲ್ಲವೂ ಕೂಡ ಆತನಿಗೆ ಅನುರೂಪ ಅಲ್ಲ. ಅವಾಪ್ತ ಸಕಲ ಕಾಮತ್ವಾತ್, ಅವು ಎಲ್ಲವನ್ನೂ ಆತ ಪಡೆದವನಾದ್ದರಿಂದ ಅವನಿಗೂ ಹೊಂದೋದಿಲ್ಲ ಅಂತ ಹೀಗೆ ಹೆಚ್ಚು ವಿವರಿಸಿಲ್ಲ ಅದನ್ನು ಶ್ರೀಧರ ವೀರರಾಘವರ ವ್ಯಾಖ್ಯಾನದಲ್ಲಿ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಕೂಡ ಭಗವತಃ ನಿರ್ಗುಣಸ್ಯ ನಾನುರೂಪಾಃ ಅನುರೂಪಾಶ್ಚ ಗುಣಾತ್ಮನಃ ತಸ್ಯ ಅನುರೂಪಾಃ. ನಿರ್ಗುಣನಾದ ಭಗವಂತನಿಗೆ ಅದು ಅನುರೂಪವಲ್ಲ, ಆದರೆ ಗುಣಾತ್ಮಕನಾದ ಭಗವಂತನಿಗೆ ಅನುರೂಪ ಅಂತ ಇಷ್ಟೇ ಹೇಳಿದ್ದಾರೆ. ಯಾಕೆ ಅಂತ ವಿವರಣೆ ಕೊಟ್ಟಿಲ್ಲ. ಆದ್ದರಿಂದ ಪದ್ಮಪುರಾಣದ ಶ್ಲೋಕ ಏನು ಆಚಾರ್ಯರು ಕೊಟ್ಟಿದ್ದಾರೆ, ಆ ಶ್ಲೋಕವೊಂದನ್ನು ನೋಡಿದರೆ ಆ ಒಟ್ಟಾರೆ ಭಾಗವತ ತಾತ್ಪರ್ಯದ ಅಭಿಪ್ರಾಯ ನಮಗೆ ಸ್ಪಷ್ಟ ಆಗ್ತದೆ. ಅಂಥ ಒಂದು ವಿಚಿತ್ರವಾದ ಆಶೀರ್ವಾದವನ್ನು ಆ ಜ್ಞಾನಿಗಳಾದಂಥ ಬ್ರಾಹ್ಮಣರು ಮಾಡಿದರು. ಅದನ್ನು ಈಗ ಕೇಳಿದ್ದೀವಿ. ಅದರೊಂದಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಎನ್ನು ಹೃಷಿಕೇಶನೇ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.